ಪ್ರೈಸ್ ದ ಲಾರ್ಡ್. ದೇವರ ಮಕ್ಕಳಿಗೆ ಎಲ್ಲರಿಗೂ ಪ್ರೈಸ್ ದ ಲಾರ್ಡ್. ಎಲ್ಲರೂ ಚೆನ್ನಾಗಿದ್ದೀರಾ? ದೇವರ ಕೃಪೆಯಿಂದ ನಾನು ನಂಬ್ತಾ ಇದ್ದೀನಿ. ಈ ದಿನಕ್ಕಾಗಿ ತೆಗೆದುಕೊಂಡಂಥ ವಾಕ್ಯದ ಪ್ರಕಾರವಾಗಿ ಹೋಗುವುದಕ್ಕಿಂತ ಮುಂಚೆ ಕರ್ತನ ನಾಮ ಮಹಿಮೆಪಡಿಸೋಣ. ಹಾಡಿನಲ್ಲಿ, ಪ್ರಾರ್ಥನೆಯಲ್ಲಿ, ಎರಡರಲ್ಲಿಯೂ ನಾವು ಆತನ ನಾಮ ಮಹಿಮೆಪಡಿಸ್ಬೋದು. ಬನ್ನಿರಿ ದೇವರ ಮಕ್ಕಳೇ, ಆತನ ನಾಮ ಮಹಿಮೆಪಡಿಸ್ಬಿಟ್ಟು ವಾಕ್ಯದ ಕಡೆಗೆ ಹೋಗೋಣ. ಈ ದಿನ ಪರಿಶುದ್ಧಾತ್ಮನು ಯಾವ ರೀತಿಯಲ್ಲಿ ನಮ್ಮೊಟ್ಟಿಗೆ ಮಾತನಾಡ್ತಾರೆ ಎನ್ನುವುದು ನಾವು ಶ್ರದ್ಧೆಯಿಂದ ಗಮನಿಸಬೇಕು. ಬನ್ನಿರಿ, ಆರಾಧನೆ ಮಾಡೋಣ. ಕಣ್ಗಳನ್ನು ಮುಚ್ಚಿ ಹಾಲೆಲೂಯ 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 ಹಾಲೆಲೂಯ. ಬಾ ಪವಿತ್ರಾತ್ಮನೇ, ನಿನ್ನ ಪ್ರಸನ್ನತೆ ಬೇಡುವೆನು. ಅಭಿಷೇಕದಿಂದ ನಮ್ಮನ್ನು ತುಂಬಿಸಿ ನೀ ಆಳ್ವಿಕೆ ಮಾಡು. ಎಸ್ ಲೋ. ಬಾ ಪವಿತ್ರಾತ್ಮನೇ, ನಿನ್ನ ಪ್ರಸನ್ನತೆ ಬೇಡುವೆನು. ಅಭಿಷೇಕದಿಂದ ನಮ್ಮನ್ನು ತುಂಬಿಸಿ ನೀ ಆಳ್ವಿಕೆ ಮಾಡು. ಎಸ್ ಲಾರ್ಡ್ ಜೀಸಸ್. ಹಲ್ಲೆಲೂಯ ಹಲ್ಲೆಲೂಯ. ಹೌದಪ್ಪ, ನಿನ್ನನ್ನು ನಾನು ಸ್ವಾಗತ ಮಾಡ್ತಾ ಇದ್ದೀನಿ ಪರಿಶುದ್ಧಾತ್ಮನೇ. ನಿಮ್ಮ ಪ್ರಸನ್ನತೆ, ಅಭಿಷೇಕ ಹೊಂದಿಕೊಳ್ಳಲು ಈ ಸೇವೆಯನ್ನು ಆಶೀರ್ವದಿಸಬೇಕಾಗಿ, ನೋಡುವವರು ಕುಟುಂಬಗಳು ಆಶೀರ್ವದಿಸಲ್ಪಡಬೇಕಾಗಿ ಯೇಸುವಿನ ನಾಮದಲ್ಲಿ ನಾನು ಪ್ರಾರ್ಥಿಸ್ತಾ ಇದ್ದೀನಪ್ಪ. ಎಲ್ಲ ಮಹಿಮೆ ನಿಗೊಬ್ಬನಿಗೆ ಸಲ್ಲಲಿ, ನನ್ನ ಜೀವವುಳ್ಳ ತಂದೆಯೇ. ಆಮೇಲೆ ಬನ್ನಿರಿ ದೇವರ ಮಕ್ಕಳೇ, ಸತ್ಯವೇದ ವಾಕ್ಯವನ್ನು ತೆಗೆದಿಟ್ಟಿದ್ದೀರಾ ಎಂದು ನಾನು ನಂಬ್ತಾ ಇದ್ದೀನಿ. ಈ ದಿನ ಬಿಳಾಮನು ಯಾವ ರೀತಿ ತನ್ನ ದಾರಿಯನ್ನು ಸರಿಯಾಗಿ ಗಮನಿಸದೆ ಹೋಗದೇ ಇರುವುದನ್ನು, ಕತ್ತೆ ಯಾವ ರೀತಿಯಲ್ಲಿ ಮಾತನಾಡಿ ಆತನನ್ನು ಸರಿಯಾದ ದಾರಿಗೆ ದೂತನನ್ನು ನೋಡಿ ಹೋಗುವ ವಾಕ್ಯವನ್ನು ಈ ದಿನ ನಾವು ಧ್ಯಾನ ಮಾಡ್ತಾ ಇದ್ದೀವಿ. ಬನ್ನಿರಿ, ನನ್ನನ್ನು, ಕುಟುಂಬವನ್ನು, ನಿಮ್ಮ ಕುಟುಂಬವನ್ನು ಪರಿಶುದ್ಧಾತ್ಮನ ಹತ್ರ ಸಬ್ಮಿಟ್ ಮಾಡಿ ಈ ದಿನ ವಾಕ್ಯಕ್ಕೆ ಹೋಗೋಣ. ಆಲಯಕ್ಕೆ ಹೋಗೋದಕ್ಕಿಂತ ಮುಂಚೆ ಬನ್ನಿರಿ ಓದಿಕೊಳ್ಳೋಣ. ಅರಣ್ಯಕಾಂಡ 22. ಎಲ್ಲರೂ ತೆಗಿರಿ. ಅರಣ್ಯಕಾಂಡ 22, 22ರಿಂದ 31ರವರೆಗೂ ನಾವಿವತ್ತು ಧ್ಯಾನ ಮಾಡ್ತಾ ಇದ್ದೀವಿ. ಅರ್ಥ ಆಯ್ತಾ? ಬನ್ನಿರಿ ಓದಿಕೊಳ್ಳೋಣ. 22, 22, 22ರಲ್ಲಿ 22, 23 ಓದಿಕೊಳ್ಳೋಣ. ಅವನು ಹೋದದರಿಂದ ದೇವರಿಗೆ ಕೋಪ ಉಂಟಾಯಿತು. ಯಾತಕ್ಕೋಸ್ಕರ? ನಾನು ನಿನಗೆ ಆಜ್ಞಾಪಿಸುವ ಪ್ರಕಾರ ನೀನು ಮಾಡಬೇಕು ಅಂತ ದೇವರು ಹೇಳಿದ್ದು. ಆದರೆ ಬಿಳಾಮನು ತನ್ನ ಕತ್ತೆಗೆ ತಡಿ ಹಾಕಿಸಿ ಮೋವಾಬ್ಯರ ಪ್ರಧಾನರ ಜೊತೆಯಲ್ಲಿ ಹೊರಟು ಬಿಟ್ನು. ದೇವರು ಹೇಳಿದ ಜನರ ಜೊತೆಯಲ್ಲಿಯೂ ದಾರಿಯಲ್ಲಿ ಹೋಗದೆ ಮೋವಾಬ್ಯರ ಜೊತೆಯಲ್ಲಿ ಹೋಗೋದಕ್ಕೆ ಕತ್ತೆಗೆ ತಡಿ ಹಾಕಿ, ಕುದುರೆಗೆ ಹೆಂಗೆ ಹಾಕ್ತೀವಿ ಆ ಥರ ಕತ್ತೆಗೆ ಹಾಕಿ ಹೊರಟಲು ಆರಂಭಿಸ್ಬಿಟ್ರು. ಅದಕ್ಕೆ ದೇವ್ರು ಹೇಳ್ತಾ ಇದ್ರೆ, ನಿನ್ನ ಮೇಲೆ ನನ್ನ ಕೋಪ ಆಗಿದೆ, ನಾನು ನಿನ್ನನ್ನು ಕೋಪ ಪಡ್ತಾ ಇದ್ದೀನಿ. ಯೆಹೋವನ ದೂತನು ಅವನಿಗೆ 22ರಿಂದ ಓದುತ್ತಾ ಇದ್ದೀನಿ. 22ರಲ್ಲಿ 22ರಿಂದ ಓದ್ತಾ ಇದ್ದೀನಿ. ಯೆಹೋವನ ದೂತನು ಅವನಿಗೆ ಎದುರಾಳಿಯಾಗಿ ದಾರಿಯಲ್ಲಿ ನಿಂತುಕೊಂಡನು. ನೋಡಿ, ದೇವರು ತನ್ನ ಪ್ರವಾದಿಗಳನ್ನು ಸುಮ್ಮನೆ ಬಿಡೋದಿಲ್ಲ. ತನ್ನ ದೇವರು ಮೆಚ್ಚಿಗಾಗಿರೋರನ್ನು ಸುಮ್ಮನೆ ಬಿಡೋದಿಲ್ಲ. ಅರ್ಥ ಆಯ್ತಾ? ಅಷ್ಟಕ್ಕೆ ಕೋಪ ಮಾಡ್ಕೊಂಡಿಲ್ಲ, ದೂತನನ್ನು ಬೇರೆ ಕಳಿಸ್ಕೊಡ್ತಾ ಇದ್ದಾರೆ. ಯೆಹೋವನ ದೂತನು ಅವನಿಗೆ ಎದುರಾಳಿಯಾಗಿ ನಿಂತ್ಕೊಂಡಿದ್ದಂತೆ ದಾರಿಯಲ್ಲಿ. ಬಿಳಾಮನು ತನ್ನ ಕತ್ತೆಯ ಮೇಲೆ ಹತ್ತಿಕೊಂಡಿದ್ದನು. ಆದರೆ ಬಿಳಾಮನಿಗೆ ದೂತನು ಕಾಣಿಸ್ಕೊಳ್ಳೇ ಇಲ್ಲ. ಇಬ್ಬರು ಆಳುಗಳವನ ಸಂಗಡ ಇದ್ದರು. ಯೆಹೋವನ ದೂತನು ಬಿಚ್ಚು ಕತ್ತಿಯನ್ನು ಕೈಯಲ್ಲಿ ಹಿಡಿದುಕೊಂಡು ದಾರಿಯಲ್ಲೇ ನಿಂತಿರುವುದನ್ನು ಆ ಕತ್ತೆ ನೋಡಿ ದಾರಿಯನ್ನು ಬಿಟ್ಟು ಅಡವಿ ಕಡೆ ಹೋಯಿತು. ನೋಡಿ, ಬಿಳಾಮನ ಕಣ್ಣಿಗೆ ದೂತನು ಕಾಣಿಸ್ಲಿಲ್ಲ. ಕತ್ತೆಗೆ ದೇವದೂತನನ್ನು ಕಾಣಿಸಿದ ತಕ್ಷಣ ದಾರಿ ಬಿಟ್ಟು ಬೇರೆ ದಾರಿಯಾಗಿ ಹೋಗೋಕ್ಕೆ ಶುರುವಾಯಿತು. ಕತ್ತೆಯನ್ನು ದಾರಿಗೆ ತಿರುಗಿಸುವುದಕ್ಕೆ ಬಿಳಾಮನ ಅದನ್ನು ಹೊಡೆದನು. ನೋಡಿ, ಕತ್ತೆ ಯಾಕೆ ನಾನು ತೋರಿಸಿರುವ ಮಾರ್ಗದಲ್ಲಿ ಹೋಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಚಾಟಿ ತಗೊಂಡು ಒಂದೇಟು ಹೊಡಿತಾರೆ. ಆಮೇಲೆ ಯೆಹೋವನ ದೂತನು ದ್ರಾಕ್ಷಿ ತೋಟಗಳ ಸಂದಿನಲ್ಲಿ ನಿಂತುಕೊಂಡನು. ಒಂದು ದ್ರಾಕ್ಷಿ ತೋಟ ಬರುತ್ತದೆ, ಅಲ್ಲಿ ಯೆಹೋವನ ದೂತನು ನಿಂತ್ಕೊಂಡನು. ಎರಡು ಕಡೆಯಲ್ಲಿಯೂ ಗೋಡೆ ಇತ್ತು. ಆ ಕಡೆನೂ ಗೋಡೆ ಇತ್ತು, ಈ ಕಡೆನೂ ಗೋಡೆ ಇತ್ತು, ಹೋಗೋಕ್ಕಾಗ್ದಿರಂಗೆ. ಕತ್ತೆ ಯೆಹೋವನ ದೂತನನ್ನು ನೋಡಿ ಗೋಡೆಗೆ ಒತ್ತಿಕೊಂಡು ಬಿಳಾಮನ ಕಾಲನ್ನು ಆ ಗೋಡೆಗೆ ಇರುಕಿಸಲು ಅವನು ಅದನ್ನು ತಿರುಗಿ ಹೊಡೆದನು.
ಕತ್ತೆಗೆ ಅರ್ಥ ಆಯಿತು ದೇವದೂತನು ಏನಕ್ಕೆ ಬಂದಿದ್ದಾರೆ ಅಂದ್ಬಿಟ್ಟು ಬಿಳಾಮನನ್ನು ನಿಲ್ಲಿಸುವುದಕ್ಕೋಸ್ಕರ ಏನು ಮಾಡಿದ್ರಂತೆ, ಕತ್ತೆ ಏನು ಮಾಡಿದಂತೆ, ಕಾಲನ ಕತ್ತೆ ಮಾಡೋದು ನಿಮಗೆ ಗೊತ್ತು ತಾನೆ. ಕತ್ತೆ ಹಿಂಗಲ್ಲ ಅಲ್ಲಾಡಿಸಿ ಕಾಲನ್ನ ಗೋಡೆಗೆ ತನ್ನ ಕಾಲನ್ನು ಬಿಳಾಮನಿಗೆ ಟಚ್ ಆಗೋ ಥರ ಮಾಡಿ ಒಡೆದಾಗ ಬಿಳಾಮನ ಏನು ಮಾಡಿಬಿಟ್ಟ, ಇನ್ನೊಂದು ಸರಿ ಒಡೆದು ಬಿಟ್ಟ ಕತ್ತೆಗೆ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಆಗ ಯೆಹೋವನ ದೂತನು 22ರಲ್ಲಿ 26, ಆಗ ಯೆಹೋವನ ದೂತನು ಮುಂದೆ ಹೋಗಿ ಎಡಬಲಕ್ಕೆ ತಿರುಗಲಿಕ್ಕೆ ದಾರಿ ಇಲ್ಲದ ಇಕ್ಕಟ್ಟಾದ ಸ್ಥಳದಲ್ಲಿ ನಿಂತುಕೊಂಡನು. ಕತ್ತೆಯು ಅವನನ್ನು ನೋಡಿ ಬಿಳಾಮನ ಕೆಳಗೆ ಅಣಕಿಕೊಂಡಾಗ ಬಿಳಾಮನು ಸಿಟ್ಟುಗೊಂಡು ತನ್ನ ಕೈಕೋಲಿನಿಂದ ಹೊಡೆದನು. ನೋಡಿ, ಕತ್ತೆ ಎಷ್ಟೋ ಸರಿ ಪ್ರಯತ್ನ ಪಡ್ತಾ ಇದೆ. ದೇವದೂತನಿಲ್ಲಿದ್ದಾರಲ್ಲ ಆ ಸ್ಥಳದಲ್ಲಿ ದೇವದೂತನು ಪಟ್ಟಾಗಿ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಆ ಕಡೆ ಈ ಕಡೆ ಹೋಗೋಕ್ಕೆ ಸ್ಥಳ ಬಿಡ್ತಾ ಇಲ್ಲ. ಕತ್ತೆ ಇದನ್ನು ಅರ್ಥ ಮಾಡಿಕೊಂಡು ಬಿಳಾಮನ್ನ ಬಿಡಬಾರ್ದು ಕೆಳಗಡೆ ಅಂತೇಳಿ ತುಂಬ ಒತ್ತಾಯದಿಂದ ಇದು ಮಾಡುವಾಗ ಬಿಳಾಮನಿಗೆ ತುಂಬ ಕೋಪ ಬಂದುಬಿಡ್ತು. ಕೋಪ ಬಂದು ಚೆನ್ನಾಗಿ ಹೊಡೆದಾಕ್ಬಿಟ್ರು ಕತ್ತೆನ. ಅರ್ಥ ಆಯ್ತಾ? ಆಗ ಯೆಹೋವನು ಆ ಕತ್ತೆಗೆ ಮಾತನಾಡಲು ಶಕ್ತಿ ಕೊಟ್ಟನು. ನೋಡಿ, ಪ್ರಾಣಿ ಅದು, ಆ ಕತ್ತೆಗೆ ದೇವರು ಶಕ್ತಿ ಕೊಡ್ತಾ ಇದ್ದಾರೆ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಕತ್ತೆ ಏನು ಮಾತಾಡ್ತದೆ ಅಂತ ಬಿಳಾಮನ ಹತ್ರ ನೋಡೋಣ ಬನ್ನಿ. ಆಗ ಯೆಹೋವನು ಆ ಕತ್ತೆಗೆ ಮಾತಾಡುವ ಶಕ್ತಿಯನ್ನು ಕೊಡಲಾಗಿ ಅದು ಬಿಳಾಮನನ್ನು, ನೀನು 3 ಸಾರಿ ನನ್ನನ್ನು ಹೊಡೆದದ್ದೇಕೆ? ನಾನು ನಿನಗೇನು ಮಾಡಿದ್ದೇನೆ ಎಂದು ಕೇಳಿತು. 3 ಸಾರಿ ನನ್ನನ್ನು ಹೊಡೆದಲ್ಲ, ನಾನು ನಿನಗೇನು ಮಾಡಿದೆ ಹೇಳು ಅಂತ ಕೇಳ್ತಾ ಇದೆ. ಅದಕ್ಕೆ ಬಿಳಾಮನು, ನೀನು ಇಷ್ಟ ಬಂದಂತೆ ಕೇಳಿತು. ಅದಕ್ಕೆ ಬಿಳಾಮನು, ನೀನು ಇಷ್ಟ ಬಂದಂತೆ ನನ್ನನ್ನು ಆಡಿಸಿದೆಯಲ್ಲ, ನನ್ನ ಕೈಯಲ್ಲಿ ಕತ್ತಿ ಇದ್ದರೆ ನಿನ್ನನ್ನು ಕೊಂದು ಹಾಕಿ ಬಿಡುತ್ತಿದ್ದೆ ಎಂದನು. ನನ್ನೇನೆಷ್ಟು ಆ ಕಡೆ ಈ ಕಡೆ ಹೋಗಬಾರ್ದು ಅಂತ ಆಡಿಸಿ ನನ್ನನ್ನು ಪಟ್ಟಾಗಿ ಮಾಡಿದೆ ಅಲ್ಲ, ಹೊಡೆದಿದ್ದಲ್ಲ, ನಿನ್ನನ್ನು ಸಾಯಿಸೇ ಬಿಡ್ತಾ ಇದ್ದೆ ಅಂತ ಬಿಳಾಮನ ಹೇಳ್ತಾ ಇದ್ದನು. ಅದಕ್ಕೆ ಆ ಕತ್ತೆ, ನಿನ್ನ ಜೀವಮಾನವೆಲ್ಲ ಇಂದಿನವರೆಗೂ ನೀನು ಹತ್ತುತ್ತಾ ಇರುವ ನಿನ್ನ ಕತ್ತೆಯು ನಾನಲ್ಲವೇ? ಸದಾ ನಿನಗೆ ಸವಾರಿ ಮಾಡೋಕ್ಕೆ, ನೀನು ನನ್ನ ಮೇಲೆ ಕೂತ್ಕೊಂಡು ನಾನು ನಿನ್ನನ್ನು ಹೋಗಿ ಬಿಡೋದಕ್ಕೆ ಜೀವಮಾನವೆಲ್ಲ ನಡೆಸಿದ ಕತ್ತೆ ಅಲ್ಲವೇ ನಾನು ಅಂತ ಕತ್ತೆ ಮಾತಾಡ್ತಾ ಇದೆ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಆಗ ನಾನು ಯಾವಾಗಲಾದರೂ ಈ ರೀತಿಯಾಗಿ ಮಾಡಿದುಂಟೋ ಅಂದಾಗ ಬಿಳಾಮನು, ಇಲ್ಲವೆಂದು, ನಾನು ಯಾವತ್ತಾದರೂ ಈ ರೀತಿ ಮಾಡಿದ್ದೀನ ಬಿಳಾಮನೇ ಅಂತ ಕತ್ತೆ ಕೇಳ್ತಾ ಇದ್ದೆ. ಆವಾಗ ಬಿಳಾಮನಿಗೆ ಗೊತ್ತು, ಇಲ್ಲ ನೀನು ಆ ಥರ ಮಾಡಿಲ್ಲ ಅಂತ ಹೇಳ್ತಾ ಇರೋದು. ಆಗ ಅಷ್ಟರಲ್ಲೇ ಯೆಹೋವನು ಏನು ಮಾಡ್ತಾರೆ, ದೇವರು ಏನು ಮಾಡ್ತಾರೆ, ಬಿಳಾಮನ ಕಣ್ಣುಗಳು ಮುಚ್ಚಿತ್ತು. ಆ ಕಣ್ಣುಗಳನ್ನು ಬಿಳಾಮನ ಕಣ್ಣುಗಳನ್ನು ದೇವರು ತೆರೆದನು. 31 ಓದ್ತಾ ಇದ್ದೀವಿ ಕೊನೆಯದಾಗಿ. ಯೆಹೋವನ ದೂತನು ಬಿಚ್ಚು ಕತ್ತಿಯನ್ನು ಹಿಡಿದು ದಾರಿಯಲ್ಲೇ ನಿಂತಿರುವುದನ್ನು ಅವನು ಕಂಡಾಗ ಅಡ್ಡಬಿದ್ದು ನಮಸ್ಕರಿಸಿದನು. ಯಾಕೆ ಕತ್ತೆ ಈ ರೀತಿ ಮಾಡ್ತು? ಹೋಗಬಾರದ ಸ್ಥಳಕ್ಕೆ ಹೋಗುವವರ ಜೊತೆಯಲ್ಲಿ ನೀನು ಹೋಗಬೇಕಾಗಿತ್ತು, ಬೇರೆಯವರ ಜೊತೆಯಲ್ಲಿ ನೀನು ಹೋಗ್ತಾ ಇದೆಯಲ್ಲ, ಅದಕ್ಕೆ ದೇವರು ದೂತನನ್ನು ಕೊಟ್ಟಿದ್ದು. ಅರ್ಥ ಆಯಿತಾ? ಆವಾಗ ತಕ್ಷಣವೇ ಕಣ್ಣು ತೆರೆದಾಗ ದೂತನನ್ನು ನೋಡಿಬಿಟ್ಟು ಅಡ್ಡ ಬಿದ್ದು ನಮಸ್ಕರಿಸೋದಕ್ಕೆ ಶುರು ಮಾಡಿದ್ವಿ. ನಾವು ನೆಕ್ಸ್ಟ್ ಟೈಮು ಇನ್ನು ಮುಂದೆ ಬಿಳಾಮನು ಎಲ್ಲಿಗೆ ಕಳಿಸ್ತಾ ಇದ್ದಾರೆ ದೂತನನ್ನು ಅಂತ ನಾವು ಕಂಟಿನ್ಯೂ ಮಾಡಿಕೊಳ್ಳೋಣ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಆದರೆ ಇದರಲ್ಲಿ ನೀವು ಏನು ಕಲ್ತಿದ್ದೀರಾ? ಕತ್ತೆಯ ಮೂಲಕವಾಗಿ ದೇವರು ದೂತನನ್ನು ಕಳುಹಿಸಿ ತನ್ನ ದಾರಿಗಳನ್ನು ಸಿದ್ಧತೆ ಮಾಡಿ ಕಳಿಸುವಾಗ ನಮ್ಮ ದಾರಿಗಳು ಕರೆಕ್ಟಾಗಿದೆಯಾ? ನಾವು ಹೋಗ್ತಾ ಇರೋ ದಾರಿಗಳು, ನಾವು ನಡ್ಕೊಳ್ಳೋ ವಿಧ ಎಲ್ಲ ಪರಿಶುದ್ಧಾತ್ಮನ ಮೂಲಕವಾಗಿ ಕೇಳಿ ಹೋಗಬೇಕು. ಹೇಗೆ ಸಿಸ್ಟರ್ ಪರಿಶುದ್ಧಾತ್ಮ ಹತ್ರ ಕೇಳಬೇಕು, ಪ್ರಾರ್ಥನೆ ಮಾಡಿ ಕೇಳಬೇಕು. ನಮ್ಮ ಪರಿಶುದ್ಧಾತ್ಮ ನಮ್ಮ ನಡೆಸೋದಕ್ಕೆ ನಮಗೆ ಯೇಸು ಸ್ವಾಮಿ ಕೊಟ್ಟಿರೋದು. ಅರ್ಥ ಆಯಿತಾ? ನೀವು ಕೇಳಬೇಕು, ಕೇಳಿದ್ರೆ ಕೊಡ್ತಾರೆ, ನಿಮಗೆ ಮಾತಾಡ್ತಾರೆ, ಅದಕ್ಕೆ ನೀವು ಬಿಟ್ಕೊಡ್ಬೇಕು. ಅರ್ಥ ಆಯ್ತಾ ದೇವರ ಮಕ್ಕಳೇ? ಪ್ರಾರ್ಥನೆ ಮಾಡಿ ಈ ಲೋಕದ ಚಿಂತೆಗಳನ್ನು ಬಿಟ್ಟು, ನಿಮ್ಗೆ ಏನು ಮಾಡಬೇಕು ಏನು ಕೊಡಬೇಕು ಎಲ್ಲ ದೇವ್ರಿಗೆ ಗೊತ್ತಿದೆ. ಆ ಲೋಕದ ಚಿಂತೆಯನ್ನು ಬಿಟ್ಟು ನೀವು ಪರಿಶುದ್ಧಾತ್ಮನ ಕನೆಕ್ಟ್ ಆಗೋ ಹಾಗೆ ಪ್ರಾರ್ಥನೆ ಮಾಡುತ್ತಾ ನೀವು ಕೇಳಿದರೆ ಖಂಡಿತವಾಗಲೂ ಪರಿಶುದ್ಧಾತ್ಮನ ಶಬ್ದ ಕೇಳ್ತೀರಾ. ನಮ್ಮಲ್ಲೇ ಇದ್ದಾರೆ ಪರಿಶುದ್ಧಾತ್ಮನ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಈ ದಿನಗಳಲ್ಲಿ ನಾವು ಯಾವ ರೀತಿ ಯಾವ ಮಾರ್ಗದಲ್ಲಿ ನಾವು ಹೋಗಬೇಕು ಅನ್ನೋದನ್ನು ನಾವು ಕಲ್ತಿದ್ದೇವೆ. ದೇವರ ಈ ವಾಕ್ಯದ ಮೂಲಕವಾಗಿ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಅಂತ ನಾನು ದೇವರ ಹತ್ರ ಬೇಡ್ಕೊಳ್ತೀನಿ. ಸಂತೋಷದಿಂದ ಸಬ್ಬದಿನ ನಾವು ಈ ಆಗಸ್ಟ್ ತಿಂಗಳು ನಾವೆಲ್ಲರೂ ಆತನು ಮಾಡಿದ ಉಪಕಾರಗಳನ್ನು ನೆನಪು ಮಾಡಿಕೊಂಡು ಸ್ತುತಿಸಿ ಕೊಂಡಾಡುವುದಕ್ಕೆ ಆಲಯಕ್ಕೆ ನಾವು ಒಬ್ಬರಿಗೊಬ್ಬರು
ನೋಡೋದಕ್ಕೆ ನಾವು ಹೋಗ್ತಾ ಇದ್ದೀವಿ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಕರ್ತನು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು. ಆಮೇಲೆ